Yes. Welcome to ಬಾಹುಬಲಿ ಮೂವಿ ನಿಲ್ತಲ್ಲ ಮಲಯಾಳಿ ಫಾಲ್ಸ್. ಯಶ್ ಅಲ್ಲೋಗಿ ನಿಂತ್ಕ ಬಾಹುಬಲಿ ಫಾಲ್ಸ್ ಬರ್ತಾನಲ್ಲ ಹಂಗೆ. ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಲಾಗ್ ಬಂದ್ಬಿಟ್ಟು ನಾವು ಟ್ರಿಪ್ ಹೋಗ್ತಾ ಇದೀವಿ. ಎಲ್ಲಿಗೆ ಅಂದ್ರೆ ಮಲಯಾಳಿ ಫಾಲ್ಸ್ ಹೋಗೋಣ ಅಂತ ಹೋಗ್ತಿದೀವಿ. ಇವತ್ತಿನ ಲಾಗ್ ಅದಾಗಿರುತ್ತೆ, ಟ್ರಿಪ್ಪಿನ ಲಾಗು. ಎಲ್ಲೆಲ್ಲಿ ಹೋಗ್ತೀವಿ ಏನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಮಲಯಾಳಿ ಫಾಲ್ಸ್ ಬಂದ್ಬಿಟ್ಟು ಯಾವ ಕಡೆ ಸೈಡ್ ಅಂದ್ರೆ ಸೋಮವಾರಪೇಟೆ, ಮಡಿಕೇರಿ ಮತ್ತೆ ಕೂರ್ಗು ಆ ಸೈಡ್ ಅಲ್ಲಿ ಮಲಯಾಳಿ ಫಾಲ್ಸ್ ಬರುತ್ತೆ. ಸೊ ನಾವು ನಮ್ಮ ರಥದಲ್ಲಿ ಹೋಗೋಣಂತ ಹೊರಟಿದೀವಿ. ನಾನೊಬ್ನೇ ಅಲ್ಲ, ಇನ್ನೊಬ್ಬ ನಮ್ಮ ರೂಮ್ಮೇಟ್ಸ್ ಮತ್ತೆ ನಮ್ಮ ಜೂನಿಯರ್ಸ್ ಒಬ್ನೇ. ಸೊ ಇಬ್ಬರು ಹೋಗೋಣಂತ ಹೊರಟಿದ್ವಿ. ಬನ್ನಿ ಹೋಗೋಣ ಯಾವ ಥರ ಮುಂದೆ ಹಂಗೆ ಮಾತಾಡ್ಕೊ ಹೋಗೋಣ. ಸೊ ಟೈಮ್ ಬಂದ್ಬಿಟ್ಟು ಈಗ ಎಷ್ಟಾಗಿದೆ ಅಂದರೆ 6 ಗಂಟೆ ಆಗಿದೆ. ಆವಾಗಲೇ ಹೊರಡಬೇಕಾಗಿತ್ತು, ಚೂರು ಲೇಟ್ ಆಯಿತು. ಪರವಾಗಿಲ್ಲ, ಹೋಗೋಣ. ಸೊ ಟೀ ಕುಡಿಯೋಣ ಅಂತ ಅನಿಸ್ತೀವಿ. ಬೈಕ್ ಇನ್ನೂ 30 ಕಿಲೋಮೀಟ್ರ್ ಐತೆ. ಸೊ ಈಗ ಬಂದ್ಬಿಟ್ಟು ಟೈಮು 7:40 ಆಗಿದೆ. ಇನ್ನು ಒಂದು 30 ಕಿಲೋಮೀಟ್ರ್ ಹೋಗ್ಬೇಕು. ಸೊ ಇಲ್ಲಿ ಟೀ ಕುಡಿಯೋಣ ಅಂತ ಅಂಗಡಿ ಹತ್ರ ನಿಲ್ಸ್ಬಿಟ್ಟಿದ್ದೀವಿ. 90 ಕಿಲೋಮೀಟ್ರ್ ಐತೆ ಹಾಸನಿಂದ. ಸೊ ನಾವೀಗ ಒಂದು 60 ಕಿಲೋಮೀಟ್ರ್ ಏನೋ ಬಂದಿದ್ದೀವಿ. ಇನ್ನೊಂದು 30 ಕಿಲೋಮೀಟ್ರ್ ಬಾಕಿ ಇದೆ. ಸೊ ನಮ್ದು ಸ್ಕೂಟಿ ಅಲ್ವಾ, ನಿಧಾನ ಕುಡಿತಾ ಇದೀವಿ ಗಾಡಿಯ, ಸ್ಪೀಡಾಗಿ ಹೊಡಿಯೋಕ್ಕಾಗಲ್ಲ ಅಂತ. ಸೊ ಗಾಡಿ ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಬೇರೆ ಗಾಡಿ ಇದೆ ಅಷ್ಟೊತ್ತಿಗೆ ಹೋಗ್ಬೋದಿತ್ತು. ಇಷ್ಟೊತ್ತಿಗೆ 1 ಅವರಲ್ಲಿ ಹೋಗ್ಬೋದಿತ್ತು, 1.5 ಅವರಲ್ಲಿ ಹೋಗ್ಬೋದಿತ್ತು. ಸೊ ಇಂಗ್ಲಿಷ್ ಅಂತ ಹೆಸರು. ಟೀ ಬಂದಿದೆ, ಟೀ ಕುಡಿಬೇಕು. ಇವನೇ ನೋಡಿ, ಇವನ ಹೆಸರು ಲಿಂಗೇಶ್ ಅಂತ. ಲಿಂಗೇಶ್ ಹೆಂಗ ಅನ್ನಿಸ್ತಿದ್ದೆಪ್ಪ ಸ್ಕೂಟಿಲಿ ಬರೋದು? ಬೇಜಾರಾಗ್ತಿದ್ಯಾ? ಬೇಜಾರಾಗ್ತಿದ್ಯಾ? ಕಾಫಿ ಕುಡಿತಾವನೆ, ನಾನು ಟೀ ಕುಡಿಬಿಟ್ಟು ಈಗ. ಇನ್ನು 30 ಕಿಲೋಮೀಟ್ರ್ ಐತೆ, 30 ಕಿಲೋಮೀಟ್ರು ಹೋಗ್ಬೇಕು. ಗೈಸ್, ಅಂತೂ ಬಂದ್ಬಿಟ್ಟಿದೀವಿ ಮಲಯಾಳಿ ಫಾಲ್ಸಿಗೆ. ಎಂಟ್ರಿ ಟಿಕೆಟ್ ಬಂದು ಎಂಟ್ರಿ ಟಿಕೆಟ್ ಏನಿಲ್ಲ, ಪಾರ್ಕಿಂಗಿಗೆ 20 ರೂಪಾಯಿ ಚಾರ್ಜ್. ಸ್ಟಾರ್ಟಿಂಗ್ ಅಲ್ಲಿ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಈಗ ಫಾಲ್ಸ್ ಹತ್ರ ಇದ್ದೀವಿ. ಫಾಲ್ಸ್ ಇರೋದು ಡೌನ್ ಅಲ್ಲಿ ಇದೆ.
ಕರೆಕ್ಟ್ ಆಗಿ 6 ಗಂಟೆಗೆ ಹೊರಟಿದ್ ನಾವು. 6 ಗಂಟೆಗೆ ಹೊರಟಿ 100 ಕಿಲೋಮೀಟರ್ ಏನೋ ಬಂದಿರೋದು. ಈಗ ಬಂದ್ಬಿಟ್ಟು 9 ಗಂಟೆ, ಅರ್ಧ ಗಂಟೆ ಟೀ ಕುಡಿಯಕ್ಕೆ ನಿಲ್ಲಿಸ್ತು. ಸೊ ಅದರಿಂದ ಫಾಲ್ಸ್ ನೋಡಿ ಇಲ್ಲಿಂದ ಯಾವ ತರ ಕಾಣ್ತಿದೆ, ಡೌನ್ ಇಂದ ಹಿಂಗ್ ಕಾಣ್ತಿದೆ. ಸೊ ಅಲ್ಲಿ ಹೋಗ್ಬೇಕು. ಬರೀ ಲಿಂಗೇಶ್, ಲೆಟ್ಸ್ ಗೋ. ಇಲ್ಲಿ ಒಂದ್ ಸ್ವಲ್ಪ ಇದು ಎಂಟ್ರೆನ್ಸ್ ಬಂದು ಮಾಮೂಲಿ ಇದೆಲ್ಲ ಪಾರ್ಕಿಂಗ್, ಆಟೋ ಪಾರ್ಕಿಂಗ್ ಬಿಟ್ಟಿದ್ದಾರೆ. ಸೊ ಇಲ್ಲಿಂದ ಮೆಟ್ಲು ಇದೆ, ಮೆಟ್ಲು ಇಳ್ಕೊಂಡು ಹೋಗ್ಬೇಕು. ಮೆಟ್ಲು ಮಾಡಿದ್ದಾರೆ. ಫಾಲ್ಸ್ ಹೊರೆಯೋದ್ ಶಬ್ದ ಕೇಳಿಸ್ತೈತಿ ನೋಡಿ. ಕೇಳಿಸ್ಕೊಳ್ತಾ ಇದ್ರೆ ಬರಸಿಡಿಲು ಬಿಡದಂಗ ಆಗ್ಬಿಡ್ತು. ಕೆಳಗಡೆ ಹೋಗ್ಬಿಟ್ಟು ನೋಡೋಣ. ನೀರು ಪರವಾಗಿಲ್ಲ ಇಲ್ಲ ಅನ್ಕೊಂಡು ಅಲ್ಲಿ ಒಬ್ರು ಕೇಳಿದ್ರು, ನೀರು ಅಷ್ಟಿಲ್ಲ, ಮಳೆ ಬಂದಿಲ್ಲ ಅಂದ್ರು. ಸೊ ಪರವಾಗಿಲ್ಲ ಇದೆ, ಇನ್ನು ಮಳೆ ಬಂದಾಗ ಇನ್ನು ಸಖತ್ ಕಾಣುತ್ತಂತೆ. ಸೊ ಅಷ್ಟೊಂದ್ ಜನ ಇಲ್ಲ, ಈ ಕೆಳಗಡೆ ಇದಾರೆ ಏನೋ ಗೊತ್ತಿಲ್ಲ. ಹಿಂಗೇಶ್ ಏನ್ರಿ? ಹೇಳ್ರಿ ಏನಾರ. ಗುರುವಾರ ಮಾಡಿ ಟ್ರಿಪ್ ಶನಿವಾರ ಬಂದಿದ್ವಿ. ಎಸ್, ಏನ್ ಗೊತ್ತಾ, ನಾವು ಇಲ್ಲ ಗುರುವಾರ್ಲೆ ಹೊರಟಿದ್ದು, ಅದು 1 ಗಂಟೆಗೆ ಹೊರಟಿದ್ದು. ಸೊ ಅದು ಏನ್ ಪ್ರಾಬ್ಲಮ್ ಆಗ್ಬಿಡ್ತು ಅಂದ್ರೆ ಬೈಕು ಕೈ ಕೊಟ್ಬಿಡ್ತು. ಸೊ ಅದಕ್ಕ ಇವತ್ ಪ್ಲಾನ್ ಮಾಡ್ಕೊಂಡು 6 ಗಂಟೆ ಎದ್ದು ಬಂದಿದ್ವಿ. ನಮಗೆಲ್ಲ ಗೊತ್ತಾಗೋಯ್ತು. ನೋಡಿ ಹೆಂಗ್ ಕಾಣಿಸ್ತಿದೆ ಫಾಲ್ಸ್, ಮಾತ್ರ ಸಕ್ಕದಾಗ ಕಾಣಿಸ್ತೈತೆ. ಅಲ್ಲಿ ಡೌನಿಗೆ ಬಿಡ್ತಾರೇನೋ ಗೊತ್ತಿಲ್ಲ ಸರಿಯಾಗಿ. ಸೊ ಏನ್ ಡೌನ್ ಆಯ್ತು ನೋಡಿ, ಡೌನಿಗೆ ಇಳಿಬೇಕು. ಬಾರೋ, ನೀವು ನೋಡಿ ಫೋಟೋ ಹೊಡ್ಕೊಂಡು ನಿಂತಾನೆ. ಬಾರೋ, ಇನ್ನು ತಳಗಡೆ ಪಿಕ್ಚರ್ ಬಿ ಬಾಕಿ ಹೈ. ಇದು ಆಕ್ಚುಲಿ ಚೆನ್ನಾಗಿ ಇಲ್ಲೇ ಹಿಂಗಾಗ್ಬಿಟ್ರೆ ಹೆಂಗೆ ಕತೆ? ಇಲ್ಲೆಲ್ಲ ಹಿಂಗ್ ಕಮ್ಮಿ ಮಾಡಿದ್ದಾರೆ, ಬೀಳ್ಬಾರ್ದು ಅಂತ. ಯಾವ ಇವೆಲ್ಲ ಚಾರ್ಜರ್ ಎಷ್ಟ್ ಮಾಡಿದ್ಯಾ? ಚಾರ್ಜರ ಅಯ್ಯೋ ಹೆಂಗಿದೆ ಹೌದು. ನಾನು ಹೆಂಗ್ ಕಾಣ್ತಾ ಇದೀನ ಒಂದು ಗೊತ್ತಿಲ್ಲ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇದ್ ಹೆಂಗೆ ಅಂದ್ರೆ, ನಿಮ್ಗೆ ಬಿಸ್ಲೆ ಸುಬ್ರಹ್ಮಣ್ಯ ಓಟ್ ಹೋಯ್ತಿರಲ್ಲ, ಸುಬ್ರಹ್ಮಣ್ಯ ರೂಟ್ ಇಂದ ಈ ಕಡೆ ಅಲ್ಲೇ ಬೋರ್ಡ್ ಹಾಕಿರ್ತಾರೆ, 16 ಕಿಲೋಮೀಟರ್ ಆಗುತ್ತೆ. ಸೊ ಲೆಫ್ಟ್ ತಗೊಂಡ್ರೆ ನೀವ್ ಈ ಕಡೆ ಬರ್ಬೇಕಾದ್ರೆ ಡೈರೆಕ್ಟ್ ಒಂದ್ 16 ಕಿಲೋಮೀಟರ್ ಬಂದ್ರೆ ಈ ಚೌಕೆ. ನೋಡಿ ಹೆಂಗ್ ಕಾಣ್ತಾ ಇದೆ. ಸರ್ಕಾರದ ಒಳ್ಳೆ ಹಾಲ್ ಕಣ್ಣ, ಹಾಲ್ ಬಂದಿ ನೋಡಿದ್ರು ಬೆಟ್ಟನ ನೋಡಿ, ಹಿಂಗೆ ಹರ್ಕೊಂಡ್ ಓಟಾಯ್ತು ಅಲ್ಲಿ. ಇನ್ನೂ ಹೊಸಿ ಡೌನ್ ಇಲ್ಲ ಸುಂದ್ರ. ತಿಂಡಿ
ಫೋಟೋ ಹಿಡಿಯಕ್ ಬಂದಿದ್ ನಾನು ನಿನ್ನ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಕ್ಯಾಮ್ರಾ ನೋಡ್ತಾರೆ. ಸಕ್ಕ ಸ್ಮಾರ್ಟ್ ಆಗಿದ್ದೀನಲ್ಲ? ತುಂಬಾ ಸ್ಮಾರ್ಟ್ ಆಗಿದ್ದೀರಿ. ನಾನು ಇದೀನಿ ಬಾ. ಅಲ್ಲಿ ಗಂಟ ನೋಡಿ ಅಲ್ಲಿ ಹೋಗಿದ್ದಾರೆ ಸ್ವಲ್ಪ ಜನ. ಸೊ ಈಗ ಅಲ್ಲಿ ಗಂಟ ಹೋಗ್ಬೇಕು ನಾವು. ಎಲ್ಲ ಜನಗಳು ಹೋಗ್ಬಿಟ್ಟು ಬರ್ತಾ ಇದ್ದಾರೆ. ಮೆಟ್ಲು ತಿಳಿಯೋದೇ ಕಷ್ಟ. ಒಳ್ಳೆ ವ್ಯೂ ನೋಡ್ಬೇಕಂದ್ರೆ ಈ ಸಲ ಸಾಹಸ ಎಲ್ಲ ಮಾಡಬೇಕು. ಏನಂತೀಯ ಲಿಂಗೇಶ? ಮಾತೇ ಇಲ್ಲ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿರ್ತೀರ ಕೆಲವರು, ದಯವಿಟ್ಟು ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟ್ರಾವೆಲ್ ಕಂಟೆಂಟ್ ವಿಡಿಯೋಸು, ಬೇರೆ ಥರ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಬರ್ತಿರ್ತವೆ. ಸೊ ಏನು ಮಾಡಬೇಕಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್, ಕಮೆಂಟ್ಸ್ ಯುವರ್ ಒಪಿನಿಯನ್ ಅವರ್ ವಿಡಿಯೋಸ್. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ. ಇಲ್ಲೊಳ್ಳೆ ಚೆನ್ನಾಗಿ ಮಾಡಿದ್ದಾರೆ ಈ ಸ್ಟೆಪ್ ಅಲ್ವಾ? ಹಿಂಗ್ ಮಾಡಿದ್ದಾರೆ ಜಿಗ್ಜಾಗ್ ಹಿಂಗೆ. ನೋಡಿ ಹೆಂಗೈತೆ ಸ್ಟೆಪ್ಸ್ ಈ ತರ ಮಾಡೋರು. ಕಂಬಿ ಇಟ್ಟಾರೆ, ಪರವಾಗಿಲ್ಲ, ಹಿಡ್ಕೊ ಹೋಗ್ಬೋದು. ಇನ್ನು ತಿಂಡಿ ಬೇರೆ ತಿಂದಿಲ್ಲ, ತಿಂಡಿ ತಿಂದಲೇ ಆಮೇಲೆ ನೋಡ್ಕೊಂಡು ಫಾಲ್ಸ್ ಆಮೇಲೆ ತಿನ್ನೋಣ ಅಂತ ಮೇಲೇನೆ ಇದೆ ತಿಂಡಿ ತಿನ್ನಕ್ಕೆ. ಸೊ ಹೋಗ್ತಾ ಇದೀವಿ. ಎಷ್ಟು ಕಿಲೋಮೀಟರ್ ಐತಾ? 1 ಕಿಲೋಮೀಟರ್ ಐತೆ ಅನ್ಸುತ್ತಲ್ವಾ? ಅಲ್ಲ, 500 ಮೀಟರ್ ಐತಿ, 1/2 ಕಿಲೋಮೀಟರ್ ಐತಿ. ನಾನು ಹೆಂಗ್ ಕಾಣಿಸ್ತಿದ್ದೀನೋ? ಸಿಕ್ತು ಮೆಟ್ಲು. ಈಗ ಇಲ್ಲಿ ಸ್ಟಾಪ್ ಆಗಿದ್ದಾವೆ. ಸೊ ಮುಂದೆ ಮಣ್ ರೋಡ್ ಅನ್ಸುತ್ತೆ, ನಡ್ಕೊ ಹೋಗ್ಬೇಕು. ಸರ್ ಇಳಿಯೋದಂಗೆ ಹೇಳಿದ್ಬಿಟ್ಟು ಈಗ ಹತ್ತದೇ ಕಷ್ಟ. ಏನ್ ಸಖತ್ತಾಗಿದೆ ಗೊತ್ತಾ? ಬನ್ನಿ ಬನ್ನಿ ತೋರಿಸ್ತೀನಿ. ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ ಜನರೇ ಬನ್ನಿ ಬನ್ನಿ, ಬನ್ನಿ ಬನ್ನಿ.
ಸೋಮವಾರಪೇಟೆಗೆ ಹತ್ರ ಇದು ಒಂದು 20 ಕಿಲೋಮೀಟರ್ ಅಷ್ಟು ಆಗ್ಬೋದು ನನ್ನ ಪ್ರಕಾರ. ಸೋಮವಾರಪೇಟೆ ಕೂರ್ಗಿಂದ ಒಂದು 30 ಕಿಲೋಮೀಟರ್ಸ್. ಸೊ ಈಗ ಲಿಟ್ರಲಿ ಸ್ವಲ್ಪ ಹುಡುಗಿದ ನಿಂತಿದ್ದಾರೆ. ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಸುಮಾರು ಜನ ಬಂದಿದ್ದಾರೆ. ಅಲ್ಲೇ ಎಲ್ಲ ಬಿಡಲ್ಲ ಅನ್ಸುತ್ತೆ ನಮ್ಮ ಪ್ರಕಾರ. ನಿಮಗೆ ಫಾಲ್ಸ್ ತೋರು, ಬರೀ ಫಾಲ್ಸ್ ತೋರಿಸ್ತೀನಿ ಅನ್ಕೊಂಡ್ರ ಫಾಲ್ಸ್ ಜೊತೆಗೆ ಒಳ್ಳೆ ಕಾಲ ಬರೀ ಫಾಲ್ಸ್ನೇ ನೋಡ್ಬೇಡಿ, ಕಲರ್ಸ್ಗಳು ನೋಡಿ. ಚೆನ್ನಾಗಿರೋ ಹುಡುಗಿರ್ ಸಿಕ್ಕಿದ್ರೆ ಬಿಡಲ್ಲ ಅಲ್ವಾ? ಹಾಗೇನಿಲ್ಲಪ್ಪ, ನಿಮ್ ತರ ಸುಮಾರಾಗಿರೋ ಸಿಕ್ಕಿದ್ರು ಬಿಡಲ್ಲ ನಾವು. ಕ್ರೇಜಿ ಆಗೈತಲ್ವಾ? ಹಿಂಗ್ ಕ್ರೇಜಿ ಆಗೈತೆ. ಕ್ರೇಜಿ ಸಾಗೋಯ್ತು ನನಗೆ. ಬರೋ ಈ ದಿನಕ್ಕೋಸ್ಕರ ಎಷ್ಟು ದಿವ್ಸ ಕಾಯ್ತಾ ಇದ್ರಿ? ಫೈನಲಿ ಬಂದೇ ಬಿಟ್ರು. ಹೆಂಗೆ ಹುಡುಗಿರಿದ್ದಾರೆ, ಹುಡುಗಿ ಹತ್ರ ಒಂದು ಫೋಟೋ ತಕ್ಕೊಳ್ಳೋಣ ಬೇಡ ಅಲ್ವಾ? ಬಳ್ಳಾರಿ ಕಾಲೇಜ್ ಅಲ್ಲ ಇದು. ಬರೀ ಇಂತದೆಯಾ ಹೊಡೆದ್ಬಿಟ್ಟಾರು. ಆಮೇಲೆ ಅಪ್ಪ ಜನ ಎಲ್ಲ ನೋಡ್ಕೊಂಡು ಹೋಯ್ತಾ ಇದ್ದಾರೆ, ಫೋಟೋ ಗಿಟ ಇಟ್ಕೊಂಡು. ನೀವು ನೋಡಕ್ ರೆಡಿನಾ ಗೈಸ್? ಇಲ್ಲಲ್ಲ, ಅಲ್ಲಿ ಮುಂದೆ ತೋರಿಸ್ತೀನಿ ಬನ್ನಿ. ಕಳೆದ ಹೋಗ್ತೀರ ಹಂಗೆ ನೀವು ನೋಡಿ. ಕಳೆದೋಗೋದಂತೂ ಗ್ಯಾರಂಟಿ. ಹಿಂಗೇಶ್ ಏನ್ ಅನ್ನಿಸ್ತಾ ಇದೆ ಈ ಕ್ಷಣ? ಈ ಕ್ಷಣ ನೀನು ಎಕ್ಸ್ಪ್ಲೇನ್ ಮಾಡ್ಬೇಕು ನೀನು. ವಾಯ್ಸ್ ಕೇಳಿಸ್ತೈತೆ ಗೊತ್ತಿಲ್ಲ. ಒಂದು ಮೈಕ್ ಐತಿ, ಇನ್ನೊಂದು ಹಾಕಲ್ಲ ಅಂದ್ರೆ ಒಂಚೂರು ನಾಚಿಕೆ. ಮಾತಾಡ್ಬೇಡಿ ಬಿಡಿ ನೋಡಿ. ಯಾವತ್ತೇ ಆಗ್ಲಿ ಈಗಲೇ ಹಿಂಗೆ ಫುಲ್ ಮಳೆ ಬಂದ ಹಿಂಗೆ ಹಿಂಗೆ ಸಾ ಇಷ್ಟೇ ಗಾಯ್ಸ್. ನೀವು ನೋಡಕ್ ರೆಡಿ ಆಗಿರಿ, ತೋರಿಸ್ತೀನಿ ಯಾವ ತರ ಕಾಣುತ್ತೆ ಅಂತ. ನೆಕ್ಸ್ಟ್ ಅಲ್ಲಿ ನೋಡಿ, ಎಲ್ಲೂ ಹೋಗ್ಬೇಕು ಲಾಸ್ಟಿಗೆ ಮತ್ತೆ. ವೆಲ್ಕಮ್ ಟು ಮಲಳಿ ಫಾಲ್ಸ್. ಹೆಂಗೈತೆ ನೋಡಿ ಗುರು. ಹಿಂಗೆ ಹರ್ಕೊಂಡು ರಾಶಿ ಹಿಂಗೆ ಹರ್ಕೊಂಡು ಹೋಗ್ತಾ ಇತ್ತು. ಈ ಸುತ್ತಮುತ್ತ ವ್ಯೂ ಇಷ್ಟ ಆಯ್ತು ನನಗೆ ಮಾತ್ರ. ಇದು ಸಖತ್ತಾಗಿದೆ ಗೊತ್ತಾ? ಈಗ ಹೋಗ್ಬೇಕಪ್ಪ, ಈ ತರ ಐತೆ ಅಲ್ಲಿ ಹೋಗ್ಬೇಕಂದ್ರೆ. ಈಶ ಅರ್ಥನಾ? ಇಲ್ಲಿ ಬಂದ್ವಿ. ನಾವ್ ಇಲ್ಲಿಂದಲೇ ಮಾಡೋಣ ವಿಡಿಯೋ. ಹೋಗ್ಬೋದು.
ಅಷ್ಟು ಅಲ್ಲಿ ಬಿಡಲ್ಲ ಕಣ. ಅಂದ್ರೆ ಇಲ್ಲಿ ನಮ್ ಪ್ರಕಾರ ಅಲ್ಲಿ ಎಲ್ಲಾರು ಕ್ಲೋಸ್ ಮಾಡ್ತಾರೆ ಅನ್ಸುತ್ತೆ. ಮಾಮೂಲಿ ಜಾಸ್ತಿ ನೀರಿದ್ದಾಗ ಅಲ್ಲಿ ಕ್ಲೋಸ್ ಹೊಡಿತಾರೆ, ಅಲ್ಲಿಂದಲೇ ನೋಡ್ಬೇಕು. ಅವ್ರು ಇಲ್ಲಿ ಬಿಡೋದೇ ಈ ಕಮ್ಮಿ ಐತ ಅಂತ ಬಿಟ್ಟಿರೋದು. ವೀಕೆಂಡ್ ಅಲ್ಲೇ ಅಂದ್ರೆ ಇಷ್ಟೇ ಕಡಿಮೆ ಜನ ಬಂದಿರೋ ಸದ್ಯ. ಟೈಮಿಗೆ ಬಂದಿದೀವಿ. ಅಲ್ಲಿ ಚೆನ್ನಾಗಿ ಕಾಣ್ತೈತೆ ನೋಡಕ್ಕೆ ಇನ್ನು ಇಲ್ಲಿ ಬಂದು ಒಂಥರ ಮರ ಚೆನ್ನಾಗಿ ಕಾಣುತ್ತೆ. ಇಂಥ ಪೋಸ್ಗಳೆಲ್ಲ ನಮ್ ನೋಡ್ಬೇಕಾ ಜೀವನದಲ್ಲಿ. ನಮ್ ಹುಡುಗ ಪಾಪ ಅಲ್ಲಿಂದ ಇಲ್ಲಿ ಫೋಟೋ ತೆಗಿಸ್ಕೋಣ ಅಂತ ಬಂದಾನೆ. ಸೊ ಬೇಜಾರತ್ತೆ, ಅಳಕ್ಕಾಗ್ದೆ ನಗಕ್ಕಾಗ್ದೆ ನಮ್ ಬಾಡಿ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕಿ ಬಾರೋ ಬಾರೈ ತೆಗಿಸ್ಕೊಡ್ತಿದ್ದ. ನಾನು ಇದೀನ್ ಬಾರೋ. ಕಾದು ಕಾದು ಸುಸ್ತಾಗೋಯ್ತು ನಮ್ಗಂತೂ. ಮತ್ತೆ ಬಿಡಂಗ ಯಾಕೆ ಏನಂತ. ಸೊ ಸಿಂಪಲ್ ಆಗಿ ಕೈ ಕೊಡವಾ ನಿಂಗೆ ಸರ್? ಹುಷಾರು ಇಬ್ರಾಹಿಂ ಬಿಡ್ತೀಯ. ಹತ್ರದಿಂದ ವೀಕ್ ವೆಲ್ಕಮ್ ಟು ಬಾಹುಬಲಿ ಮೂವಿಲಿ ಇರ್ತಲ್ಲ ಮಲಯಾಳಿ ಫಾಲ್ಸ್. ಯಶ್ ಅಲ್ಲಿ ಹೋಗಿ ನಿಂತ್ಕ, ಬಾಹುಬಲಿ ಫಾಲ್ಸ್ ಕೊಡ್ತಾನಲ್ಲ ಹಂಗೆ ಆಗಿಲ್ಲ ಹೋಗ್ಬೋಯ್ತು. ನಿನ್ನಂಥವ್ರಿಂದಾನೆ ಕರ್ನಾಟಕ ಕೂಲ್ಗೆಟ್ ಹೋಗಿರೋದು. ನಮ್ಮ ಮನೆ ಮೇಲೆ ನಿಂತ್ಕೊಂಡು ಸಕ್ಕದಾಗದು. ಏನ್ ಮಾಡ್ತೀಯ ಈಗ? ಸಾಹಸ ಮಾಡ್ಬೇಕು ನೀನು. ಮತ್ತೆ ಈ ಬಟ್ಟೆ ಮೇಲೆ ನಿಂತು ಕೊಡೋದಾರೆ ಒಂದ್ಸಲ ಏನ್ ಸಕ್ಕದಾಗೈತ. ಕಾಮನ್ ಬಿಲ್ ತರ ಕಾಣ್ತಲ್ವ ಅದು ನೋಡು. ಹಿಂಗೋ ತರ ಕಾಣ್ತೈತೆ ನೋಡಿ ಗೈಸ್. ವಾಯ್ಸ್ ಹೆಂಗ್ ಕೇಳಿಸ್ತೈತೆ ಗೊತ್ತಿಲ್ಲ, ಕೇಳಿಸ್ತಿರುತ್ತೆ ಅನ್ಕೋತೀನಿ. ಇದು ಫುಲ್ ವ್ಯೂ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ. ಮುಚ್ಚ ವ್ಯೂ ನೋಡಿ ಯಾವ ತರ ಇದೆ ಹೇಳ್ಬಿಟ್ರೆ ಅಷ್ಟೇ. ನನ್ನ ಬಂದ್ರೆ ಫೋಟೋ ಹಿಡಿಯೋಕ್ಕೆ ಎಷ್ಟೊತ್ತು ನೋಡಿ. ನಿಮ್ಮ ಹುಡುಗ ಪಾಪ ಅವಾಗಲಿಂದ ಕಾಯ್ತಾವನೆ. ನಾವು ನೋಡಿ ನೋಡಿ ಸಾಕಾಗಿದೆ ಸ್ವಾಮಿ. ನಾವು ಹುಡುಗಿರು ನೋಡ್ಕೊಂಡು ಇವರು ಅವಾಗಲಿಂದ ತೆಗೆಸ್ಕೊತಾವ್ರೆ. ನಾವು ಅವಾಗ ಹೋಯ್ತಾರೆ ಇವಾಗ ಹೋಯ್ತಾರೆ ಅಂತ ಕಾಯ್ಕೊಂಡು ಕೂತಿದ್ದೀವಿ. ಸೊ ಹೋಯ್ತಾರೆ. ಎಷ್ಟು ಅಂತ ನೋಡ್ತೀಯಪ್ಪ, ಎಷ್ಟು ನೋಡಿದ್ರು ಅಷ್ಟೇ. ನೋಡಿ ಇನ್ನು ಸ್ವಲ್ಪ ಬೇಜಾರಾಗಿ ಅಲ್ಲೋಡ ಅಲ್ಲಿ ಬಾಳೆ ಗಿಡವ ಬಾಳೆ ಗಿಡ ನಾವು ಏಯ್ ಬಾಳೆ ಗಿಡ ಎಲೆ ನೋಡು. ಬಾಳೆ ಗಿಡ ಅಲ್ಲ ಅನ್ಸುತ್ತೆ ನೋಡಿ. ಬಾಳೆ ಎಲೆ ಮತ್ತು ಬಾಳೆ ಎಲೆ ಕಡಿಮೆ ನೋಡಕ್ಕಾದ್ದೆ, ನಗಕ್ಕಾದ್ದೆ, ಒಳಕ್ಕಾದ್ದೆ ನಮ್ಮ ಜಮ್ಮು ಚೆನ್ನಾಗಿ ಆಯ್ತು. ಒಂದು ಎರಡು ಹೆಂಗ್ ಮಾಡೋದು ನೋಡ್ತಿ ಬಾರ. ನನ್ನ ಜೀವನದಲ್ಲಿ ಹೆಣ್ಮಕ್ಳದ್ದು ಎಷ್ಟು ಫೋಟೋ ಹೊಡೆದಿಲ್ಲ. ಆಶ್ರಮ ಫೋಟೋ ತೆಗೆಸ್ಕೊತಾವ ನೀನು ಹಿಂಗೆ ಕರ್ಕೊಂಡ್ಬಂದು ನೋಡಿ. ಏನೇನ ಸಾಹಸ ಏನೇನ ಮಾಡಕ್ ಹೋಯ್ತಾವನಿ. ಈ ರೀತಿ ಸುಮ್ಮನೆ ಏನೇನೋ ಅಪಪ್ರಚಾರಗಳು ಮಾಡ್ಕೊಂಡು ಆರೋಪಗಳು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ. ಎಲ್ಲ ಫೋಟೋ ಬೇಕಂತ ನಿಮಗೆ ನೋಡಿ. ಮುಚ್ಚಂಗೆ ಎಲ್ಲೋ ತಾವನೆ ಏನು
ಫೋಟೋನೇ ಬೇಡಿಯಾನ ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಮಾಡ್ಬೇಡ ಅಂದ ನೋಡಿ ಅತ್ತೆ ಹಂಗೆ ಅದಕ್ಕೆ ಹೋಗ್ ಮ್ಯಾಕೆ ನಾನು ಹಂಗಷ್ಟು ಬರ್ತೀನಿ. ನೋಡಿ ಏನೇನಾದ್ರು ಸಾಹಸ ಮಾಡ್ತಾವನೆ. ಲಾಸ್ಟ್ ಟೈಮ್ ಒಂದು ಗೇಮ್ ಮಾಡ್ಕೊಂಡು ಯಾರು ಬರ್ಬೇಕಂದ್ರೆ ಈ ಟೈಮಲ್ಲಿ ಬನ್ನಿ. ಅಲ್ಲಿ ಗಂಟ ಬಿಡ್ತಾರೆ. ಜಾಸ್ತಿ ನೀರಿದ್ರೆ ಅಲ್ಲೇ ಕ್ಲೋಸ್ ಅನ್ಸುತ್ತೆ ನಮ್ಮ ಪ್ರಕಾರ. ಅಲ್ಲಿಂದಲೇ ತಗೋಬೇಕು. ಏನ್ ಫೀಲ್ ತಾತವನಲ್ಲಿ ಹೋಗಿ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಒಳ್ಳೆ ಅಡ್ವೆಂಚರ್ ಬೈಕ್ ಕರ್ಕೊಂಡ್ ಬಂದಿದ್ದೀನಿ ನಾನು. ಏನಂತೀರ? ನಿಮ್ ಗ್ರೂಪ್ ಅದೇ ತರ ಅಡ್ವೆಂಚರ್ ಬಾಯ್ಸ್ ಇದ್ರೆ ಟ್ಯಾಗ್ ಮಾಡಿ ಅವನು. ಬರ್ಬೋದು. ನೀನ್ ಮಾಡಿದ್ದೆ ದಾರಿ, ನೀನ್ ನಡೆದಿದ್ದೆ ದಾರಿ ಜೋಗೋ. ಆ ಹುಡುಗಿಯದು ಅಷ್ಟು ಫೋಟೋ ತೆಗಿಲಿಲ್ಲ. ಹಲೋ, ಆ ಹುಡುಗಿರು ಅಷ್ಟು ಫೋಟೋ ತಕ್ಕೊಳ್ಳಿಲ್ಲ. ನೀವು ವನವಾಸ ಬೇಕಾ ನಿಂಗೆ? ನನ್ಗೆ ಆಶ್ಚರ್ಯ ಆಯ್ತು. ಅಡ್ವೆಂಚರ್ ಬಾಯ್. ಎಂತ ಬೆಟ್ಟ ಗುಡ್ಡ ಆದ್ರೆ ಎದ್ರೆ ಕಳದ ಹತ್ತುತ್ತಾ ಇರೋದು ನೀವು. ಅದ್ರ ಮಾತೇ ಇಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ. ನಮ್ನ ಕೆಣಿಗ್ಬೇಡಿ. ಹತ್ತುತ್ತಾ ಇರೋ ಇಳಿತಾ ಇರೋ ಹಂಗೆ. ಹ್ಞೂ ಕಣ, ಇಲ್ಲೇ ಪಾಸ್ ಕೊಡ್ಬೋದು. ನೋಡಿ ಆ ಥರ ಇಂಥ ಸೀಕ್ರೆಟ್ ಪ್ಲೇಸ್, ಇಡಮ್ ಪ್ಲೇಸ್ಗಳು ಇರ್ತಾವ, ನಮಗೆ ಗೊತ್ತಿರಲ್ಲ ಅಷ್ಟೇ. ಏನಂತೀಯ? ನೋಡಿ ಇಲ್ಲಿ ಬಂದು ಅಲ್ಲಿ ಹೆಂಗೋ ತಕ್ಕೊಟ್ಟೆ, ಇಲ್ಲೂ ಫೋಟೋ ಅಂತ ಯಾರು ಗುರು ನೀನು ಒಬ್ಬ ಅಸಿಸ್ಟೆಂಟ್ ಇಟ್ಕೊಬಿಡು. ಕೊನೆಗೇನು ಅರಿಯಲಾರೆ ಈ ನನ್ನ ಮಕ್ಕಳನ್ನ ಕಟ್ಕೊಂಡು ಹೇಗಲಾರೆ. ಅಯ್ಯ ಗೈಸ್ ಏನ್ ಗೊತ್ತಾ, ನಿಮ್ ಫ್ರೆಂಡ್ಸ್ ಗ್ರೂಪ್ ನೀವೇನ ಟ್ರಿಪ್ ಪ್ಲಾನ್ ಮಾಡಿದ್ರಿ ನಿಮ್ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇಂಥ ಫೋಟೋ ಹುಚ್ಚಿರೋ ಫ್ರೆಂಡ್ಸ್ ಇರ್ತಾರಲ್ಲ ಅಂತಾರ ಕರ್ಕೊಂಡ್ ಬರ್ಲೇಬೇಕು. ಆ ಹುಡುಗಿಯರು ಬಂದಿದ್ರು, ಸೊ ಅವರು ತೆಗಿಸ್ಕೊಂಡ್ ಬೇಗ ಹೋದ್ರು. ನೀವೇನು ಒನ್ ಅವರ್ ಮಾಡ್ಯಾನ ಇಲ್ಲೇ. ಇರೋದು ಹೇಳಿದ್ದು ನಾನೇ ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಳೇ ಇಲ್ಲ. ಫೋಟೋ ಹೌದಾ ಹೌದು ಓಕೆ ಹೌದು ಹೌದು ಓಕೆ ಇರ್ಲಿ. ಯಾವ ತರ ಕಾಣಿಸುತ್ತೆ ವ್ಯೂ ಮಾಡಿ ಕ್ರೇಜಿ. ಸ್ನ್ಯಾಪ್ ಲವ ಬೇಕಾದ್ರೆ ಮಾತ್ರ ಹಾಕದಾ? Why you ask all these questions? What is ಅದೇ
ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡಿ. ಗೈಸ್ ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ತಿನ್ನಕ್ಕೆ. ಆ್ಯಕ್ಚುಲಿ ಆವಾಗಲೇ ಹೋಗ್ಬೇಕಿತ್ತು, ಇವರು ಮಹಾನ್ ಭಾವ ಸವಾಸ ಮಾಡಿ ಒಂಚೂರು ಲೇಟ್ ಆಯ್ತು. ನಿಮ್ಮಲ್ಲಿ ಎಚ್ಚರಿಕೆ ಕೊಡ್ತೀನಿ, ನಾವು ಸಹಿಸ್ಕೊಳ್ಳೋದು ಒಂದು ನೀತಿ ಇರ್ತದೆ. ಎಷ್ಟಂತ ಸಹಿಸ್ಕೊಳ್ಳೋದು ನಾವು? ನನ್ನ ಜೀವನದಲ್ಲಿ ಇಷ್ಟು ಫೋಟೋ ತೆಗೆಸ್ಕೊಳ್ಳೋದು ನೋಡಿಲ್ಲ, ಇದೇ ಫಸ್ಟು. ಎಂಥದಿಲ್ಲ ತೆಗೆಸ್ಕೊತಾರೆ ನಡಿ. ಹೇಳ್ಬೇಕು ನೀವೆಲ್ಲ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಸೊ ಬರೋರು ಬರ್ತಾವ್ರೆ, ನೋಡೋರು ನೋಡ್ಕೊಂಡು ಹೋಯ್ತಾವ್ರೆ. ಒಂಥರ ಅಲ್ಲೇ ಇರೋಣ ಅಂತ ಮನ್ಸು. ಏನು ಮಾಡೋದು ಎಲ್ಕೊಬತ್ತಾರೆ ಅಂತಾರೆ. ಏನು ಮಾಡೋದು, ಅದು ನಮ್ಮ ಮನೆ ಅಲ್ವಲ್ಲ, ನನಗೆ ಓಲೇಬೇಕು. ಇಲ್ಲಿದ್ರೆ ಊಟ ತಿಂಡಿ ಎಲ್ಲ ಫಾಲ್ಸ್ ಕೊಡಲ್ಲ, ನೀರು ಕುಡಿಬೇಕಷ್ಟೇ. ಇಲ್ಲೇ 2-2.5 ಅವರ್ ಇದ್ದೀವಿ ವೀಕಲ್ಲಿ. ನೀನು ತೆಗೆಸ್ಕೊಂತಿರ್ತೀವಿ ಬಿಡಪ್ಪ ಫೋಟೋ. ಅಲ್ಲ ಮಂಕೊಂಡಿದ್ದು ಅಲ್ಲಿ. ಮಲ್ಕೊಂಡಿದ್ದ ಸುಮ್ಮನೆ. ಎಷ್ಟು ಜನ ಹೋಗಿದ್ರಿ? 10 ಹೋಗ್ಬೇಕು ಅನ್ಸುತ್ತೆ. ನಮ್ಮ ಬಡತಾವು ಬರಲ್ಲ, ಹೋಗೋಣ ಅಂತೀನಿ. ಪ್ಲಾನೇ ಮಾಡೋಕ್ಕಲ್ಲ, ಪ್ಲ್ಯಾನ್ ಮಾಡಿದ್ರೆ ಬರೋಕ್ಕಲ್ಲ. ಬರೋದಂಗೆ ಬಂದ್ಬಿಟ್ಟು ಈಗ ಎಷ್ಟು ಹೋಗ್ಬಿಟ್ಟು ಮೇಲೆ ತಿಂಡಿ ತಿನ್ನಬೇಕು. ಎಷ್ಟು ಪ್ಲೇಸು ನೋಡೋಣ, ಯಾವ್ದಾರ ಪಾಟ್ಲ ಬೆಟ್ಟ, ಸಪ್ಪಿರತ್ತಿ, ಇನ್ನೊಂದೇನೋ ಫಾಲ್ಸು ನೋಡಿದೆ. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಅಲ್ಲಿಗೆ ಹೋಗಿ ಅದು ಎಷ್ಟು ವಿಡಿಯೋದಲ್ಲಿ ಬರುತ್ತೆ, ಎಷ್ಟು ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮತ್ತೊಮ್ಮೆ ಕೇಳ್ಕೊತಿದ್ದೀನಿ, ವಿಡಿಯೋ ನೋಡ್ತಾ ಇರ್ತೀರ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಂಥವ್ರು ನೋಡಿ ಸಬ್ಸ್ಕ್ರೈಬೇ ಮಾಡಲ್ಲ, ನನ್ನ ಚಾನಲ್ನ ನೋಡ್ತಾರೆ. ಸೊ ನೀವು ಹಂಗೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು, ಪ್ಲೀಸ್ ಒಂಚೂರು ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಗೈಸ್ ಈಗ ಟಿಫನ್ ಆಯಿತು. ಅಲ್ಲಿ ಹಿಂದ್ಗಡೆ ಕಾಣ್ತೈತಲ್ಲ, ಆ ಹೋಟೆಲಲ್ಲಿ ಟಿಫನ್ ಮಾಡಿದ್ರು. ನೀವು ನಾನು ಲೆಮನ್ ರೈಸ್ ತಿಂದೆ, ಇವನು ಮ್ಯಾಗಿ ತಿಂದ. ಇಲ್ಲ ಮತ್ತೆ ಮಾಡ್ಕೊಂಡು ಮತ್ತಿಂದು. ಸೊ ಈಗ ನೋಡಿ, ನೀವು ಬೆಳಿಗ್ಗೆ ಮಾರ್ನಿಂಗ್ ಬಂದರೆ ನಿಮಗೆ ಒಳ್ಳೇದು. ಈಗ ಬಂದರೆ ನೋಡಿ ಎಷ್ಟು ಜನ ಇರ್ತಾರೆ ಅಂತ, ಸಖತ್ ಜನ ಇರ್ತಾರೆ ನೋಡಿ. ಬೆಳಿಗ್ಗೆ ಇಷ್ಟೊಂದು ಬೈಕೇ ಇರಲಿಲ್ಲ, ಸೊ ಈಗ ಇಷ್ಟೊಂದು ಜನ. ಸೊ ಬರೋದರೆ ಬೆಳಗ್ಗೆ ಮಾರ್ನಿಂಗ್ ಬನ್ನಿ. 2 4 5 6 ಒಂದು ಹೊಡಿತೀಯಲ್ಲ ಮರೆ. ಇನ್ನು ಎಷ್ಟು ಇಲ್ಲೆಲ್ಲ ಪುಷ್ಪಗಿರಿ ಪಾಯಿಂಟ್ ಅಂತ 6 ಕಿಲೋಮೀಟರ್ ಆಗುತ್ತೆ, ಅಲ್ಲಿಗೆ ಹೋಗೋಣ ಅಂತಿದ್ದೀವಿ. ಸೊ ಬನ್ನಿ ಹೋಗೋಣ. Yeah.